ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಾಂ ಹಲೋ ರೀ. ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಸರ್, ನಮಗೊಂದು ಟೂ ವೀಲರು ಬೈಕ್ ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಸೇಲ್ಗಿದೆ ಅಂತ. ಹೌದು ಸರ್, ಹೌದು ರೀ. ಯಾವ್ದೈತ್ರಿ ಸರ್ ಬೈಕ್ ಹೆಸರು? ಅದು ಹೀರೋ ಕಂಪ್ನಿದು ಬ್ರ್ಯಾಂಡ ಹೀರೋ, ಬಟ್ ಗಾಡಿ ಹೆಸರು ಹಂಕ್ ಐತ್ರಿ. ಹಂಗೆ ಐತ್ರಾ? ಹಾಂ ಹಂಕ್ ಐತ್ರಿ. ಡಿಸ್ ಬ್ರೇಕ್ ಒಂದು ಐತ್ರಿ ಇದಕ್ಕೆ. ಹ್ಞೂ. ಡಿಸ್ ಬ್ರೇಕ್ ಐತಿ, 2016 ಮಾಡಲ್ಲ. ಓಕೆ. ಇದು ಥರ್ಡ್ ಓನರ, ಇನ್ಸೂರೆನ್ಸ್ ಚಲ್ತಿ ಐತಿ. ಓಕೆ, ತಾವು ಓನರು ಥರ್ಡ್ ಆಗಿದ್ರೆ ಮಾಡಲು 2016 ಐತ್ರಿ. ಗಾಡಿ ಯಾರು ತೊಗೊಂತಾರೆ ಅವರು 4ನೇ ಓನರ್ ಆಗ್ತಾರೆ ಸರ್? ಹೌದು, ಯಾರು ತೊಗೊಂಡ್ರಿ 14ನೇ ಓನರ್ ರೀ. ರನ್ನಿಂಗ್ಲಿ ಎಷ್ಟು ಆಗೈತ್ರಿ ಸರ್ ಕಿಲೋಮೀಟ್ರ್ ಇದು? ರನ್ನಿಂಗ್ ನಾನು ಅಷ್ಟು ಗಮನ ಕೊಟ್ಟಿಲ್ಲ ರೀ. ನಾನು ನೋಡಿಲ್ಲ ಅಷ್ಟು ಮೀಟ್ರ್. ಬರಾಬರ್. 90,000 ಅಬವ್ ಐತ್ರಿ. ಓಕೆ, 90,000 ಮೇಲ್ಪಟ್ಟು ಓಡಿರ್ಬೋದು ಗೆಸ್ ಮೇಲೆ. ಹಾಂ ಓಡಿರ್ಬೋದು, 90,000 ಅಬವ್ ಐತ್ರಿ. ಓಕೆ ಸರ್, ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಟೈರ್ ಒಂದು ಸ್ವಲ್ಪ ಇದು ಆಗೈತೆ ರೀ, ಒಂದು ಸ್ವಲ್ಪ ಹಳೀದೈತಲ್ಲ ಟೈರು, ಒಂದು ಸ್ವಲ್ಪ ಇದು ಆಗೈತೆ ರೀ, ಜಾಸ್ತಿ ಏನಿಲ್ಲ ಈಗ. ಜಾಸ್ತಿ ಬರ್ತೈತೆ ರೀ, ಬೇಕಾದ್ರೆ ಇನ್ನೂ ಒಂದು ವರ್ಷ ತನಕ ಮಟ್ಟ ಬರ್ಬೋದು. ಓಕೆ ಸರ್, ಗಾಡಿ ಇಂಜನ್ ಕಂಡೀಷನು ಗಾಡಿ ಬಾಡಿ ಏನಪ್ಪ ಯಾವ ಥರ ಇಟ್ಟಿದ್ದೀರಾ? ಇಂಜನ್ ಚಲೋ ಐತ್ರಿ, ಗಾಡಿ ಕಂಡೀಷನ್ ಚಲೋ ಐತಿ. ಬೇಕಾದ್ರೆ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು. ಬಟ್ ಲಾಂಗ್ ಜರ್ನಿ ಚಲೋ ಐತ್ರಿ, ಬೆಸ್ಟ್ ಲಾಂಗ್ ಜರ್ನಿ ಹೋಗ್ಲಿಕ್ಕೆ ಚಲೋ ಅದು. ಓಕೆ, ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಗಾಡಿ ಮೇಲೆ ಕೇಸಸ್ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ? ಯಾವುದು ಒಂದು ಕೇಸ್ ಇಲ್ಲ. ಬೇಕಾದ್ರೆ ಚೆಕ್ ಮಾಡಿ ಅವರು ಗಾಡಿ ತೊಗೋಬೋದು. ಓಕೆ ರೀ, ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಾವು ಎಫ್ ಸಿ ಇನ್ಸೂರೆನ್ಸು? ಇನ್ಸೂರೆನ್ಸ್ ಎಲ್ಲ ಅದ ಸರ್, ಇನ್ಸೂರೆನ್ಸ್ ಕ್ಲಿಯರ್ ಐತ್ರಿ. ರನ್ನಿಂಗ್ ಐತ್ರಿ? ಹಾಂ ರನ್ನಿಂಗ್ ಐತ್ರಿ. ಇವಾಗ ಭಾಳ ಒಂದು ತಿಂಗಳಾಗಿ 15 ದಿವಸ ಐತಿ ನಮ್ಮ ಮಾಡಿಸಿ. ಇನ್ಸೂರೆನ್ಸ್ ಮುಗಿದಿತ್ತು. ನಾವು ಹೊರಗಡೆ ಇಲ್ಲ ಆಚೆ ತಿರುಗಾಡ್ತಿರ್ತೀನಲ್ಲ, ಅದೇ ಸರ್ ಪೊಲೀಸರು ಹಿಡ್ಲಿ ಮಾಡ್ಲಿ ಅಂತೇಳಿ ಈಗ ಮತ್ತೆ ರಿಟರ್ನ್ ಕಟ್ಕೊಂಡಿನಿ. ಇದು 1 ವರ್ಷ ಮಟ್ಟ ಐತಿ ಇನ್ಸೂರೆನ್ಸ್. ಓಕೆ ರೀ ಸರ್, ಏನು ಕೊಡ್ತೈತ್ರಿ ತಮ್ಮ ಕೈಯಾಗ ಮೈಲೇಜು? ಮೈಲೇಜ್ ಅದು ಸೈನ್ ಐತಲ್ರಿ, ಸಿ ವಿ ಸೈನ್ ಎವರೇಜ್ ಐತ್ರಿ. 45 ತಕ ಕೊಡ್ತೈತಿ, 45, 50 ತಕ. ಓಕೆ, 45, 40 ಅಂತ ಹೇಳ್ಬೋದು. ಹಾಂ, ಬಟ್ ಅಂದ್ರೆ ಇಲ್ಲಿ ಇದಾದ್ರೆ ಒಂದು ಸ್ವಲ್ಪ ಕಡಿಮೆ, ಯಾಕಂದ್ರೆ ಇಲ್ಲಿ ಜಾಸ್ತಿ ಟ್ರಾಫಿಕ್, ರೋಡ್ ಬ್ರೇಕ್ ಇದರಿಂದ ಮೈಲೇಜ್ ಕಡಿಮೆ. ಲಾಂಗ್ ಜರ್ನಿ ಹೋಗೋರಿಗೆ ಬೆಸ್ಟ್ ಇದು ಗಾಡಿ. ಓಕೆ ರೀ ಸರ್, ತಾವು ಏನು ಹೇಳ್ತೀರಿ ಸರ್ ಗಾಡಿಗೆ ರೇಟ್? ನಮ್ಮ ಗಾಡಿ ಇವಾಗ 30,000 ಹೇಳಿದ್ದೀನಿ. ಬಟ್ 30,000 ಮಾತಾಡ್ಕೋತ ಕುಂತಂದ್ರೆ ಅದು ಏನು ಬರ್ತೈತೆ ನೋಡಿಕೆ ಕೊಡ್ತೀನಿ ರೀ ಗಾಡಿ. 30,000 ಕೊಡಂಗಿಲ್ಲ. ಹಾಂ. ಅದು ತಗೊಳ್ಳೋ ಕ್ಯಾಂಡಿಡೇಟ್ ಇತ್ತಪ್ಪ ನೋಡಿ ಮಾಡಿ ಕೊಡ್ತೀನಿ ಗಾಡಿ. ಓಕೆ, ಹೇಳೋದು ರೇಟ್ ಏನು ಫಿಕ್ಸ್ ಏನು ರೇಟ್ ಆಗಲ್ಲ. ಹತ್ತಿರ ಬಂದರೆ ಆನ್ ಟೇಬಲ್ ಹತ್ರ ಬಂದ್ರೆ ನೋಡಿ ಕೊಡ್ತೀನಿ ರೀ. 30,000 ಯಾರು ತಗೊಳಂಗಿಲ್ಲ ಗಾಡಿ. ಹೌದೌದು. ಅದಕ್ಕೆ ಬಂದು ಅವ್ರು ತಗೊಳ್ಳೋರು ಮನಸ್ಸಿತ್ತಪ್ಪ ಅಂದ್ರೆ ನೋಡಿ ಮಾಡಿ ಕೊಡ್ತೀನಿ. ಅವ್ರಿಗೆ ಗಾಡಿ ಇಷ್ಟ ಆಯ್ತು ಅಂದ್ರೆ. ಓಕೆ ಸರ್, ಇದು ಗಾಡಿ ಲೊಕೇಶನ್ ರೀ? ಇಲ್ಲಿ ಬಿಜಾಪುರ ಐತಿ, ಇಲ್ಲೇ ಆಶ್ರಮ್ ಕಡೆ ಸ್ವಪ್ನ ಸ್ಕೂಲ್ ಅಂತ ಐತಿ. ಇಲ್ಲೇ ನನ್ನ ಮನೆ ಅದ, ಇಲ್ಲೇ ಮನ್ಯಾಗ ಇರ್ತೀವಿ ಗಾಡಿ. ಇಲ್ಲೇ ಮನ್ಯಾಗ ಹಚ್ತೀವಿ, ಇಲ್ಲಿ ತೊಗೊಂಡು ಬಂದು ಒಯ್ಬೋದು. ಬಿಜಾಪುರ ಸಿಟಿಯಾಗ ಇರ್ತೀರ ತಾವು? ಆಶ್ರಮ ಸಿಟಿ ಒಳಗೆ ರೀ. ಓಕೆ, ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ? ಸೇಮ್ ಐತ್ರಿ, ಸೇಮ್ ನಂಬರ್, ಬೇರೆ ಏನಿಲ್ಲ, ಇದೇ ನಂಬರ್ ಐತ್ರಿ. ಓಕೆ, ಅಪ್ಡೇಟ್ ಮಾಡಿರ್ತೀವಿ. ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ, ಇಲ್ಲ ಹೇಳ್ತೀನಿ, ಬಂದು ಕ್ಯಾಂಡಿಡೇಟ್ ತೊಗೊಳ್ಳೋ ಮನಸ್ಸಿತ್ತಪ್ಪ ಅವ್ರು ನೋಡಿ ಮಾಡಿ ಕೊಡ್ತೀನಿ ರೀ. ಏನೋ ಅಷ್ಟೇ ರೇಟಿಗೆ ಕೊಡ್ಬೇಕಂತಿಲ್ಲ. ಬಂದವ್ರಿಗೆ ನೋಡಮ್ಮ ಇಷ್ಟ ಆಯ್ತು, ಏನು ನೋಡಿ ಏನು ರೇಟ್ ಕಡಿಮೆ ಮಾಡಿ ಕೊಡ್ತೀನಿ ನಾನು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.